ಬಾಕಿ ಪ್ರಕರಣಗಳ ಇತ್ಯರ್ಥಕ್ಕೆ ನ್ಯಾಯವಾದಿಗಳು ಸಹಕಾರ ನೀಡಿದಲ್ಲಿ ಪಕ್ಷಗಾರರಿಗೆ ನ್ಯಾಯ ದೊರೆಯಲು ಸಾಧ್ಯ. ನ್ಯಾಯಮೂರ್ತಿ ಕೆಎಸ್ ಮಗದು. ಬೆಳಗಾವಿ ಜಿಲ್ಲೆ ರಾಮದುರ್ಗ ನ್ಯಾಯಾಲಯದ ನೂತನ ಕಟ್ಟಡ ಸಂಕೀರ್ಣ ಉದ್ಘಾಟನಾ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗಬೇಕಾದ ಸುಮಾರು 3,000 ಪ್ರಕರಣಗಳು ಬಾಕಿ ಇವೆ. ಸ್ಥಳೀಯ ನ್ಯಾಯವಾದಿಗಳು ನ್ಯಾಯಾಧೀಶರಿಗೆ ಸಹಕಾರ ನೀಡಿ ಅವುಗಳ ಇತ್ಯರ್ಥಕ್ಕೆ ಮುಂದಾದಲ್ಲಿ ಮಾತ್ರ ತಮ್ಮ ಪಕ್ಷಗಾರರಿಗೆ ನ್ಯಾಯ ದೊರಕಿಸಿಕೊಟ್ಟಂತಾಗುತ್ತದೆ ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ಹಾಗೂ ಬೆಳಗಾವಿ ಆಡಳಿತಾತ್ಮಕ ವಿಭಾಗದ ನ್ಯಾಯಮೂರ್ತಿ ಕೆಎಸ್ ಮುದುಗಲ್ ಕರೆ ನೀಡಿದರು. ಪಟ್ಟಣದ ಸವದತ್ತಿ ರಸ್ತೆಯ ಬಸವೇಶ್ವರ ಸರ್ಕಲ್ ಸಮೀಪ ನೂತನವಾಗಿ ನಿರ್ಮಿಸಿದ ರಾಮದುರ್ಗದ ನ್ಯಾಯಾಲಯ ಸಂಕೀರ್ಣದ ಕಟ್ಟಡವನ್ನು ಶನಿವಾರ ಉದ್ಘಾಟಿಸಿ ಮಾತನಾಡಿದ ಅವರು, ನ್ಯಾಯವಾದಿಗಳಿಗೆ ವೃತ್ತಿಯ ಜೊತೆಗೆ ಹೃದಯ ಶ್ರೀಮಂತಿಕೆ ಇದ್ದಲ್ಲಿ ಪಕ್ಷಗಾರರ ಮನಗೆದ್ದು ಉತ್ತಮ ವಕೀಲರಾಗಲು ಸಾಧ್ಯವಿದೆ ಎಂದರು. ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಸಚಿನ್ ಶಂಕರ್ ಮಗದು ಮಾತನಾಡಿ, ಹಿಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಶೈಕ್ಷಣಿಕ ವ್ಯತ್ಯಾಸ ಬದಲಾಗಿದೆ. ನ್ಯಾಯವಾದಿಗಳ ಸಂಖ್ಯೆ ಹೆಚ್ಚಿಸಲು ಪಾಲಕರು ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ವಕೀಲ ವೃತ್ತಿ ಮಾಡಲು ಕಳುಹಿಸಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಬೆಳಗಾವಿ ಸಂಸದ ಹಾಗೂ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್, ನಾನು ಮುಖ್ಯಮಂತ್ರಿಯಾಗಿ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆ ಜಾಗವನ್ನು ನ್ಯಾಯಾಲಯ ಇಲಾಖೆಗೆ ಹಸ್ತಾಂತರಿಸಿ ರಾಮದುರ್ಗದ ನ್ಯಾಯಾಲಯ ಪ್ರಾರಂಭಿಸಲು ಪ್ರಯತ್ನಿಸಿದ್ದೇನೆ. ಇದಕ್ಕೆ ಶಾಸಕ ಮಹದೇವಪ್ಪ ಯಾದವಾಡ್ ಅವರ ಸಹಕಾರವೂ ಕೂಡ ಇದೆ. ನ್ಯಾಯ ವ್ಯವಸ್ಥೆ ಜನತೆಯಲ್ಲಿ ವಿಶ್ವಾಸ ಮೂಡುವಂತೆ ಅಗತ್ಯ ಮೂಲ ಸೌಲಭ್ಯಗಳನ್ನು ನೀಡುವ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ ನಮ್ಮ ರಾಜ್ಯದ ನ್ಯಾಯಾಂಗ ವ್ಯವಸ್ಥೆ ಸೌಲಭ್ಯ ಜೊತೆಗೆ ವಿಶ್ವಾಸಾರ್ಹ. ರಾಮದುರ್ಗ ತಾಲೂಕಿನಲ್ಲಿ ಶಬರಿಕೊಳ್ಳ ಅಭಿವೃದ್ಧಿ ಹಾಗೂ ರೈಲ್ವೆ ನಿರ್ಮಾಣ ಮಾಡಿ ಪ್ರಯತ್ನಿಸುತ್ತೇನೆ ಎಂದು ಹೇಳಿದರು. ನ್ಯಾಯವಾದಿ ಸಂಘದ ಆರ್ಸಿ ಹಲ್ಯಾಳ್, ಲೋಕೋಪಯೋಗಿ ಇಲಾಖೆಯ ಎಡಬ್ಲ್ಯೂ ರವಿಕುಮಾರ್ ನಂದಿಹಳ್ಳಿ ಸೇರಿದಂತೆ ಹಲವರು ಈ ವೇಳೆ ಉಪಸ್ಥಿತರಿದ್ದರು. ರಶ್ಮಿ ಕುಲಕರ್ಣಿ ಹೂಗಾರ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ನ್ಯಾಯವಾದಿ ಕಾರ್ಯದರ್ಶಿ ವಿಬಿ ಸಿದ್ದಾರ್ಕಿಮಠ್ ವಂದಿಸಿದರು. ನೋಡಿ, ನಾವು ಒಂದು ಹೇಳ್ತೀನಿ, ಈಗ ಅಲ್ಲಿದ್ದಂಥ ಗ್ರಾಮಸ್ಥರು ಹೇಳಿದ್ದೇನೆ, ಈ ಭಾಗದ ಪ್ರಮುಖ ನಾಯಕರು ಹೇಳಿದ್ದೇನೆ, ಅದ್ರ ಬಗ್ಗೆ ಒಂದು ರಿಪೋರ್ಟ್ ರೆಡಿ ಮಾಡಿ, ಅದರ ಹಿಸ್ಟ್ರಿ ಒಂದು ಹಿಂದೆ ಮುಂದೆ ಎಲ್ಲವನ್ನೂ ರೆಡಿ ಮಾಡಿ ರಾಜ್ಯ ಸರ್ಕಾರಕ್ಕೆ ಒಂದು ಪ್ರಪೋಸಲ್ ಕಳಿಸ್ಬೇಕು. ಇಲ್ಲಿ DC ಅವ್ರು ಮಾಡಬೇಕು. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಈಗ ರೇಣುಕಾ ಎಲ್ಲ ಮುಂದೆ ಅಭಿವೃದ್ಧಿ ಮಾಡಬೇಕು. ಹಿಂದೆ ಸುರೇಶ್ ಅಂಗಡಿ ಮಂಗಳ ಅಂಗಡಿ 18 ಕೋಟಿ ಕೊಡಿಸಿದ್ರು. ಈಗ ನಾ ಬಂದ ಮೇಲೆ 100 ಕೋಟಿ ಕೊಡಿಸಿದೆ. ಆದರೆ ಪ್ರಪೋಸಲ್ಸು ರಾಜ್ಯದಿಂದ ಹೋಗಬೇಕು. ಒಂದು 15 ಪ್ರಪೋಸಲ್ಸ್ ಇದ್ದು ಅದರಲ್ಲಿ ಇದನ್ನು ಬೆನ್ನ ಹತ್ತಿದನ್ನು ಮಾಡಿಸ್ಕೊಟ್ಟಿವಿ ನಾವು. ಆ ರೀತಿ ರಾಜ್ಯ ಶಬರಿಕೊಳ್ಳ ಅಭಿವೃದ್ಧಿ ಆಗಬೇಕಲ್ಲ, ಇಲ್ಲಿಂದ ಹೋಗಲಿ ಪ್ರಪೋಸಲ್ಸು. ನಾ ಬೆನ್ನ ಹತ್ತಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲ, ಒಂದು ಈ ಕಡೆ ಹೊಸ ರೈಲ್ವೆ ಮಾರ್ಗ ಆಗಬೇಕಂತೇಳಿ ನಾನು MP ಆದಮೇಲೆ ನಾನು ಚಿಂತನೆ ಮಾಡ್ತಾ ಇದ್ದೇನೆ. ಮತ್ತು ಅದರಲ್ಲಿ ಭಾಳ ಪ್ರಮುಖವಾಗಿ ಈ ಲೋಕಾಪುರದಿಂದ ರಾಮದುರ್ಗದಿಂದ ಸವದತ್ತಿ ಧಾರವಾಡದವರೆಗೆ ಒಂದು ಹೊಸ ರೈಲ್ವೆ ಮಾರ್ಗ ಆಗಬೇಕಂತೇಳಿ ಹಿಂದೆ ಸುರೇಶ್ ಅಂಗಡಿ ಅವರಿದ್ದಾಗಲೂ ಪ್ರಯತ್ನ ಮಾಡಿದರು. 2018-19ರಲ್ಲಿ ಒಂದು ಸರ್ವೆ ಆಯಿತು. ಆದರೆ ಕೋವಿಡ್ ಎಲ್ಲ ಕಾರಣದ ಸಲುವಾಗಿ ಅಷ್ಟು ಸರ್ವೇದಲ್ಲಿ ಸರಿಯಾದಂಥ ಒಂದು ರಿಪೋರ್ಟ್ ಬರಲಿಲ್ಲ. ಅದಕ್ಕಾಗಿ ಅದನ್ನು ಅದ ಕಾರಣದ ಸಲುವಾಗಿ ಅದು ಹೊಸದಾಗಿ ರೈಲ್ವೆ ಮಾರ್ಗಕ್ಕೆ ಅನುಮತಿ ಕೊಟ್ಟಿರಲಿಲ್ಲ. ಅದಕ್ಕಾಗಿ ಮತ್ತೆ ಇವತ್ತಿನ ಅಶ್ವಿನಿ ಅವರಿಗೆ, ನಾನು ರೈಲ್ವೆ ಮಂತ್ರಿಯವರಿಗೆ ಮತ್ತೊಮ್ಮೆ ನಾನು 2-3 ಸಲ ಮನವಿ ಕೊಟ್ಟಿದ್ದೇನೆ. ಈಗ ಲೇಟೆಸ್ಟ್ ಆಗಿ ಒಂದು 10-15 ದಿವಸದ ಒಂದು ಮನವಿ ಕೊಟ್ಟು ಇದು ಒಂದು ಸರ್ವೆ ಮಾಡಿಸಿ ಆವಾಗ ನಿಜವಾದಂಥ ಪರಿಸ್ಥಿತಿ ಗೊತ್ತಾಗುತ್ತೆ. ಈ ಲಕ್ಷಾಂತರ ಜನ ರೇಣುಕಾ ಎಲ್ಲಮ್ಮ ಜಾತ್ರೆಗೆ ಹೋಗ್ತಾರೆ. ಅದಕ್ಕಾಗಿ ಆ ಒಂದು ಸರ್ವೆ ಮಾಡಲಿಕ್ಕೆ ಹೆಚ್ಚುವರಿ ಅವರು ಒಪ್ಕೊಂಡಿದ್ದಾರೆ. ಆ ರೀಸರ್ವೆ ಆತಂದರೆ ಸರಿಯಾದಂಥ ಒಂದು ರಿಪೋರ್ಟ್ ಬಂತಂದರೆ ಎಷ್ಟು ಈ ಭಾಗದಲ್ಲಿ ಜನ ಓಡಾಡ್ತಾರೆ, ಪ್ರಯಾಣಿಕರು ಎಷ್ಟು ಅನ್ನುವಂಥದ್ದು ಆದರೆ ಮುಂದೆ ಹೊಸ ರೈಲ್ವೆ ಮಾರ್ಗಕ್ಕೂ ನಾವು ಹಣ ಮಂಜೂರು ಮಾಡಿಸ್ತೀವಿ. ಹೆಚ್ಚುವರಿ ಅವರು ಒಪ್ಕೊಂಡಿದ್ದಾರೆ ರೀಸರ್ವೆ ಮಾಡಲಿಕ್ಕೆ. ಇನ್ನು ಒಂದು ಫಾರ್ಮಲ್ ಆಗಿ ಒಂದು ಆರ್ಡರ್ ಆಗಬೇಕಾಗಿದೆ. ಆರ್ಡರ್ ಆಗ್ತಂದರೆ ರೀಸರ್ವೆ ಸ್ಟಾರ್ಟ್ ಆಗಿದೆ.